ಮಂಗಳೂರಿನ ಬಸ್ ಚಾಲಕರು ಸಾಮಾಜಿಕ ಮಾಧ್ಯಮಗಳನ್ನು ಕೈಗೆತ್ತಿಕೊಂಡು ತಾವು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲತೊಡಗಿದ್ದಾರೆ. ಇಲ್ಲಿರುವ ದೃಶ್ಯಾವಳಿಯಲ್ಲಿ 15 ವರ್ಷದಿಂದ ಚಾಲಕ ವೃತ್ತಿಯಲ್ಲಿರುವ ಬಫೀರ್ ಮಂಗಳೂರು ನಗರದ ರಸ್ತೆಗಳಲ್ಲಿ ಸಮಯ ಪಾಲನೆಗೆ ಹೀಗೆ ಮಾಡಿದ್ರೆ ಹೇಗೆ ಎಂಬ ಸಲಹೆಯನ್ನು ನೀಡಿದ್ದಾರೆ. ರಸ್ತೆಗಳು ದುರಸ್ತಿ ಭಾಗ್ಯ ಕಾಣುತ್ತಿರುವುದರಿಂದ ಉಳಿದ ರಸ್ತೆಗಳ ಮೇಲೆ ಒತ್ತಡ ಹೆಚ್ಚಿದೆ. ಆದ್ದರಿಂದ ಕೆಲವೊಂದು ಮಾರ್ಪಾಡುಗಳನ್ನು ಸಂಚಾರವನ್ನು ಸುಗಮಗೊಳಿಸಬಲ್ಲವು ಎಂಬುದು ಅವರ ಅಭಿಪ್ರಾಯವಾಗಿದೆ. ಟ್ರಾಫಿಕ್ ಸಮಸ್ಯೆ ಅಂದರೆ KBTಯಲ್ಲಿ ಒಂದು ಸಮಸ್ಯೆ ಉಂಟು. ನಾವು ನಮಗೆ ಲೆಫ್ಟಿಗೆ ಹೋಗ್ಬೇಕು, KBT ಸೀದಾ ಹೋಗೋರು ಇದ್ದಾರೆ. ಅವ್ರು ಕೆಲವರಂತ ಸೀದಾ ಹೋಗೋರು ಲೆಫ್ಟಲ್ಲಿ ಬಂದು ನಿಲ್ತಾರೆ. ನಾವು ಲೆಫ್ಟಿಗೆ ಹೋಗೋರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ಅಲ್ಲಿ ಪೊಲೀಸ್ನವ್ರು ಇರ್ತಾರೆ, ಒಂದೊಂದು ಸಲ ಇರುವುದಿಲ್ಲ. ಅವ್ರು ಇದ್ದರೂ ಕೂಡ ಅವ್ರು ಲೆಫ್ಟಿಗೆ ಕಳಿಸಲ್ಲ, ಅಲ್ಲೇ ನಿಲ್ಲಿಸ್ತಾರೆ. ಆಗ ನಮ್ಮ ಟೈಮಿಂಗ್ ಅಂದರೆ ಅಲ್ಲಿಂದ ಲಾಲ್ಬಾಗ್ ತನಕ ಒಂದು 6 ನಿಮಿಷ ಇದೆ. ಅಲ್ಲೇ ಒಂದು 3 ನಿಮಿಷ ಆದರೆ ಲಾಲ್ಬಾಗ್ ಹೋಗುವ ಲೇಟ್ ಆಗ್ತದೆ. ಹಿಂದಿನ ಬಸ್ ಆ ಕಡೆಯಿಂದ ಒಂದು ಬಸ್ ಬರ್ತದೆ 45, ಅವರಿಗೆ ನಮಗೆ ಸ್ವಲ್ಪ ಕಾಂಪಿಟೇಷನ್ ಆಗ್ತದೆ. ಅದಕ್ಕೆ ಅಲ್ಲಿ ಒಂದು ಟ್ರಾಫಿಕ್ ಏನು ಲೆಫ್ಟಲ್ಲಿ ಹೋಗುವಂಥ ಅದೊಂದು ಸಮಸ್ಯೆಯನ್ನು ಕ್ಲಿಯರ್ ಮಾಡಿಸಿ ಬಸ್ಸನ್ನು ಲೆಫ್ಟಿಗೆ ಹೋಗೋದು ಒಂದು ವ್ಯವಸ್ಥೆ ಮಾಡಿ ಕೊಡಿಸ್ಬೇಕು. ಆಮೇಲೆ ಕಂಕನಾಡಿ, ಈಗ ನೋಡಿ ಕಂಕನಾಡಿ ಪಂಪಲ್ಲಿ ರೋಡ್ ಬಂದಾಗಿದೆ. ಅದರಿಂದ ಈಗ ಒಳಗಡೆಯಿಂದ ಬರ್ತಾ ಉಂಟು ಗಾಡಿ ಎಲ್ಲ. ಅಲ್ಲಿ ತುಂಬ ಸಮಸ್ಯೆ. ಆದರೆ ಒಂದೊಂದು ಕಾರ್ನವರು ಅಲ್ಲಿ ಒಳಗಡೆ ನೋಡ್ತಾರೆ, ಒಳಗಡೆ ಹೋಗ್ತಾರೆ. ಅದನ್ನು ಹೋಗುವಾಗ ಮಾಡಿದ್ರೆ ಸಾಕು. ಈಗ ಒಂದು ಸ್ವಲ್ಪ ಕಮ್ಮಿದೆ, ಬ್ಲಾಕ್ ಕಮ್ಮಿದೆ. ಅದಂದರೆ ಸ್ವಲ್ಪ ಎಲ್ಲ ಪೊಲೀಸ್ನವರು ಕವರ್ ಮಾಡಿ ಅಲ್ಲಿ ಬ್ಲಾಕ್ ಒಂದು ಕಮ್ಮಿ ಮಾಡಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಪೊಲೀಸ್ನವರು. ಮತ್ತು ಕಂಕನಾಡಲ್ಲಿ ಈಗ ಬ್ಲಾಕೇ ಇಲ್ಲ, ಸಿಗ್ನಲ್ ಇಲ್ಲದಿದ್ದರೆ ಬ್ಲಾಕ್ಲೇ ಇಲ್ಲ. KBTಲ್ಲಿ ಸಿಗ್ನಲ್ ಇಲ್ಲದಿದ್ದರೆ ಅಲ್ಲಿ ಬ್ಲಾಕ್ ಇರೋದೇ ಇಲ್ಲ. ಸಿಗ್ನಲ್ ಹಾಕಿದ ತಕ್ಷಣ ಬ್ಲಾಕ್ ಶುರು ಆಗ್ತದೆ. ಎಲ್ಲಿಂದ KBTಯಿಂದ ಪದವು ತನಕ. ಆಮೇಲೆ ಬಸ್ನವ್ರು ನಾವು ಹೇಗೆ ಹೋಗೋದು? ನಮಗೆ ಒಂದು ರೈಟಲ್ಲಿ ಹೋದಿ ಆ ಸರ್ಬತ್ ಕಟ್ಟಾಗಿ ಈ ಕಡೆ ಬರ್ಬೋದು. ಆದರೆ ಪೊಲೀಸವರು ಬಿಡೋದಿಲ್ಲ, ಕೇಸ್ ಆಗ್ತಾರೆ. ಅಲ್ಲಿಂದ ರೂಟ್ ತಪ್ಪಿಸುವುದನ್ನೆಲ್ಲ ಅಲ್ಲಿ ಬಂದರೂ ಕೂಡ KBT ಸರ್ಕಲ್ಗೆ ಬರೋದು, ಈ ಕಡೆಯಿಂದ KBT ಸರ್ಕಲ್ಗೆ ಬರೋದು. ನಾವು ಕದ್ರಿಕಂಬಳದಲ್ಲಿ ಹೋಗೋದಾದ್ರೆ ಹೌದು, ರೂಟ್ ತಪ್ಪಿಸಿ ಹೋಗೋದು, ಅದಕ್ಕೆ ಕೇಸ್ ಆಗೋದು. ಇದು